ನಮ್ಮ ಭಾರತದ ವಿಕಸಿತ ಭಾರತದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿರಬಹುದು, ನಮ್ಮ ಹೆಣ್ಣು ಮಕ್ಕಳನ್ನು ಲಿಫ್ಟ್ ಮಾಡುವಂತಹ ಒಂದು ಯೋಜನೆ, ಅದನ್ನು ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಸರ್ವ ಸದಸ್ಯರುಗಳ ಸಹಕಾರದಿಂದ ಅದನ್ನು ನಾವು ಪ್ರಚಾರ ಮಾಡಿದ್ದೇವೆ ಮತ್ತು ಅದಕ್ಕೆ ಬೇಕಾದ ಜನರಿಗೆ ಸಹಕಾರವನ್ನು ಕೂಡ ನಾವು ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಹಾಗೆ JJM ಅಂತ ಒಂದು ಹೊಸ ಸ್ಕೀಮ್ ಬಂದಿದ್ದ ಕಾರಣ ಅದು ಎಲ್ಲರಿಗೂ ಪ್ರತಿಯೊಂದು ಗ್ರಾಮ ಭಾಗದ ನಾಗರಿಕರಿಗೆ ಮನೆ ಮನೆಗೂ ನೀರು, ಕುಡಿಯುವ ನೀರು ಕೊಟ್ಟಿದ್ದಾರೆ. ಅದೊಂದು ತುಂಬ ಒಳ್ಳೆಯ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯನ್ನು ನಮ್ಮ ಉಜಿರೆಯಲ್ಲಿ ಅನುಷ್ಠಾನ ಮಾಡಿರುತ್ತಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರತಕ್ಕಂಥ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಇಡೀ ಗ್ರಾಮವನ್ನು ಇವತ್ತು ಸ್ವಚ್ಛ ಭಾರತದ ಅಡಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತನ್ನಾಗಿ ಮಾಡಿದ್ದೇವೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ದೇಶದಲ್ಲೇ ಒಂದು ಉತ್ತಮ ಹೆಸರನ್ನು ಗಳಿಸಿದ್ದೇವೆ. ಮನೆ ಮನೆಗೆ ಜಲ್ ಜೀವನ್ ಯೋಜನೆ ಅಡಿಯಲ್ಲಿ ನೀರಿನ ಸಂಪರ್ಕವನ್ನು ಕೊಟ್ಟು ಇವತ್ತು 99% ನೀರಿನ ಶುಲ್ಕವನ್ನು ಕೂಡ ವಸೂಲು ಮಾಡಿ ಅದರಿಂದಲೇ ವರ್ಷಕ್ಕೆ ಸುಮಾರು 40 ಲಕ್ಷವಷ್ಟು ಆದಾಯವನ್ನು ರೂಪಣೆಗೊಳ್ಳಿರ್ತಕ್ಕಂಥ ಗ್ರಾಮ ಪಂಚಾಯತಿ. ನಮ್ಮ ಉಜಿರೆಗೆ ಗ್ರಾಮಕ್ಕೆ ಸೌಕರ್ಯಗಳು, ಯೋಜನೆಗಳು ಉಜಿರೆ ಪಂಚಾಯತಿಗೆ ತಲುಪಿದೆ. ಹಾಗಾಗಿ ನಮ್ಮ ಉಜಿರೆಯಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗಿದೆ. ರೋಡ್ ಆಗಿರ್ಬೋದು, ಮನೆಗಳ ಯೋಜನೆ ಆಗಿರ್ಬೋದು, ಪರಿಶಿಷ್ಟ ಜಾತಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಮೋದಿಯವರ ಕಡೆಯಿಂದ ತಲುಪಿದೆ. ಮಾಶಾಸನ ಹಾಗೂ ಸಾಧನ ಸಲಕರಣೆ ಅಲಿಮ್ಕೋ ಸಂಸ್ಥೆಯಿಂದ, ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಅಲಿಮ್ಕೋ ಸಂಸ್ಥೆಯಿಂದ ನಮಗೆ ಪ್ರತಿ ವರ್ಷಗಳಿಗೆ ಯಾರೆಲ್ಲ ಬೆನಿಫಿಷಿಯರ್ ಅಂದರೆ ಫಲಾನುಭವಿಗಳಿದ್ದಾರೆ ಅವರಿಗೆ ಶಿಬಿರಗಳ ಒಂದು ತಾಲೂಕಿನಲ್ಲಿ ಶಿಬಿರಗಳನ್ನು ಮಾಡಿ ಅವರಿಗೆ ಯಾರಿಗೆಲ್ಲ ಬೆನಿಫಿಷಿಯರ್ ಅಗತ್ಯ ಇರುವಂತಹ ಅವರಿಗೆ ಸಾಧನ ಸಲಕರಣೆ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಮೊದಲ FSM ಅಂದರೆ ಮಲತ್ಯಾಜ್ಯ ನಿರ್ವಹಣಾ ಘಟಕವನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ಮನೆಗಳಿಂದ ಅವರ ಟಾಯ್ಲೆಟ್ ಪಿಟ್ಟುಗಳು ಪೂರ್ತಿಯಾದಾಗ ಅದನ್ನು ತಂದು ಅದರಿಂದಲೂ ಗೊಬ್ಬರವನ್ನು ತಯಾರಿಸತಕ್ಕಂಥ ಕೆಲಸ ಕಾರ್ಯಗಳು ಇಲ್ಲಿ ನಡೆಯುತ್ತದೆ. ಕೇಂದ್ರ ಸರ್ಕಾರ ಏನೆಲ್ಲ ಅನುದಾನಗಳನ್ನು ನಮಗೆ ನೀಡಿದೆ ಮತ್ತು ಅನೇಕ ಯೋಜನೆಗಳನ್ನು ನೀಡಿದೆ ಅದನ್ನು ನಾವು ಜನರಿಗೆ ನೀಡುವಲ್ಲಿ ಸಫಲತೆಯತ್ತ ಸಾಗುತ್ತಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವೆನಿಸುತ್ತದೆ. ಸುಮಾರು 3 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅನುದಾನವನ್ನು ಭರಿಸಿಕೊಂಡು ನಮ್ಮ 2 ಕೆರೆಗಳನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಿ ಒಂದು ಹಂತಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಇವತ್ತೊಂದು ಪ್ರವಾಸಿ ತಾಣವನ್ನಾಗಿ ರೂಪಣೆಗೊಳ್ಳುವರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಕೂಡ ಇಲ್ಲಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತಿದೆ. ಅನೇಕ ಒಳ ರೋಡುಗಳನ್ನು ನಾವು ಅದರಲ್ಲಿ ನಾವು ಕಾಂಕ್ರೀಟೀಕರಣಗಳನ್ನು ಗೊಳಿಸಲಿಕ್ಕೆ ಈ ಮನ್ರೇಗಾ ಯೋಜನೆಯು ಅತ್ಯಂತ ಸಹಕಾರಿಯಾಗಿದೆ.